ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಓಂ ಶಕ್ತಿ ಮಾಲೆ ಹಾಕಿರೋ ಟೈಮಲ್ಲಿ ಮನೆಯಲ್ಲಿ ತಾಯಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಅಂದರೆ ಸಂಕ್ಷಿಪ್ತವಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಓಂ ಶಕ್ತಿ ಫೋಟೋ ಮನೆಯಲ್ಲಿದ್ದಾಗ ವರ್ಷ ಪೂರ್ತಿ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಅದನ್ನು ನೀವು ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಿ, ಕಳಶ ಇಡಬೇಕಾ ಕಳಶ ಇಡಬಾರ್ದಾ ಅಂತ. ನಾನು ಹೇಳ್ತಾ ಇರೋದು ಓಂ ಶಕ್ತಿ ಫೋಟೋ ಮನೆಯಲ್ಲಿದ್ದಾಗ ವರ್ಷ ಪೂರ್ತಿ 365 ಡೇಸ್ ಅಂತೀವಲ್ವ, ಈ ವರ್ಷ ಮಾಲೆ ಹಾಕಿದಾಗ ಬಿಟ್ಟು ಮುಂದಿನ ವರ್ಷ ಮಾಲೆ ಹಾಕೋ ತನಕ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸಿದ್ದೆ. ಇವಾಗ ಮಾಲೆ ಹಾಕಿರೋ ಟೈಮಲ್ಲಿ ಸಿಂಪಲ್ ಆಗಿ ಯಾವ ರೀತಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಅಂದರೆ ಸಂಕ್ಷಿಪ್ತವಾಗಿ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ. ನಾನು ಸಾಧ್ಯ ಆದರೆ ಸೈಡಲ್ಲಿ ಫೋಟೋಗಳನ್ನ ಆ್ಯಡ್ ಮಾಡ್ತೀನಿ, ಆಗಿಲ್ಲ ಅಂದರೆ ಕ್ಷಮಿಸಿ. ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಈ ಹಿಂದೆ ನಾನು ಮಾಲೆ ಹಾಕಿರೋದು ಹಾಗೆ ಟ್ರಾವೆಲ್ ಮಾಡಿರೋದು ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಮಾಲೆ ಹಾಕಿದಾಗ ಯಾವ ರೀತಿ ಪದ್ಧತಿಗಳನ್ನು ಪಾಲನೆ ಮಾಡಬೇಕು, ಯಾವುದು ತಾಯಿಯ ಮೂಲ ಮಂತ್ರ ಯಾವುದು, ಅದೆಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ನೋಡಿ, ನಿಮಗೂ ಒಂದು ಐಡಿಯಾ ಬರುತ್ತೆ. ಹಾಗೆ ಯಾರೇ ಮಾಲೆ ಹಾಕೋರಿದ್ರೂ ತಾಯಿಯ ಮೂಲ ಮಂತ್ರನ ಮರಿಬೇಡಿ, ಅದನ್ನು ಚೆನ್ನಾಗಿ ಬೈಟ್ ಮಾಡ್ಕೊಳ್ಳಿ. ಜಾಸ್ತಿ ಏನೂ ಇಲ್ಲ, 4 ಲೈನ್ ಇರೋದು ಅಂಥದ್ದು. ತುಂಬ ಈಸಿಯಾಗಿ ಬೈಟ್ ಮಾಡ್ಕೋಬಹುದು. ತುಂಬ ಜನಕ್ಕೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತಾಯಿಯ ಒಂದು ಮೂಲ ಮಂತ್ರನ ನೀವು ದಿನನಿತ್ಯ ಪ್ರಾರ್ಥನೆ ಮಾಡ್ಬೋದು. ಹಾಗೆ ಮಾಲೆ ಹಾಕಿರೋ ಟೈಮಲ್ಲಿ ನಿಮಗೆ ಬೇರೆ ಏನೂ 108 ಪೋಟ್ರಿಗಳು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಮೂಲ ಮಂತ್ರನ ನೀವು ತಾಯಿಯನ್ನು ನೆನೆಸ್ಕೊಂಡು ಮನಸ್ಸಲ್ಲಿ ಹೇಳಿದ್ರೂ ಆಗುತ್ತೆ. ಅಥವಾ ನಿಮಗೆ ಗೊತ್ತಿರೋರಿಗೆ ನೀವು ಹೇಳ್ಕೊಟ್ರು ಅದು ತುಂಬ ಒಳ್ಳೆಯದು. ಯಾರಿಗೆ ಗೊತ್ತಿಲ್ಲ ಅಲ್ಲ ಅವ್ರಿಗೆಲ್ಲನೂ ಆ ಮೂಲ ಮಂತ್ರದ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗಲಿ. ಇವತ್ತು ನಾನು ಡೀಟೇಲಾಗಿ ಹೇಗೆ ತಾಯಿಯ ಪೂಜೆನ ಮಾಡಬೇಕು ಮನೆಯಲ್ಲಿ ಅನ್ನೋದನ್ನು. ಸ್ನೇಹಿತರೆ, ನೀವು ಮಾಲೆ ಹಾಕ್ತೀರಾ ಅಂದರೆ 2 ದಿನ ಮುಂಚೆನೇ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡುವಾಗ ಗೋಮೂತ್ರ ಇದ್ದರೆ ಗೋಮೂತ್ರದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ನೀರಿಗೆ ಗೋಮೂತ್ರನ ಹಾಕ್ಕೊಂಡು ಕ್ಲೀನ್ ಮಾಡಿ, ಅಥವಾ ಮನೆ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ಥರ ಡಸ್ಟು ಕೊಳೆ ಏನೂ ಇರಬಾರ್ದು. ಹಾಗೆ 2 ದಿನ ಮುಂಚೆನೇ ಮಾಂಸಾಹಾರನ ಬಿಟ್ಟಿರಬೇಕು. ಅಂದರೆ ನಾಳೆ ಮಾಲೆ ಹಾಕ್ತೀರಾ ಅಂದರೆ ನಿನ್ನೆನೇ ಮಾಂಸಾಹಾರನ ಬಿಟ್ಟಿರಬೇಕು, ಆ ರೀತಿಯಲ್ಲಿ. ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಳ್ಳಿ. ದೇವ್ರ ಪಾತ್ರೆ ಇರ್ಬೋದು, ದೇವ್ರ ಫೋಟೋ ಇರ್ಬೋದು, ಎಲ್ಲನೂ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲನೂ ಉಜ್ಜಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಅರಿಶಿನ ಕುಂಕುಮಗಳು ಖಾಲಿ ಆದರೆ ಮನೆಯಲ್ಲಿ ತಂದಿಟ್ಕೊಳ್ಳಿ. ಲಿಂಬೆ ಹಣ್ಣನ್ನು ತಂದಿಟ್ಕೊಳ್ಳಿ. ಜೊತೆಗೆ ತಾಯಿ ಫೋಟೋಗೆ ಪೂಜೆಗೆ ಹಳದಿ ಹಾಗೂ ಕೆಂಪು ಹೂವು, ಸಾಮಂತಿ ಹೂವು ಅಂತೀವಲ್ಲ ಅದು, ಅಥವಾ ಕೆಂಪು ಬಣ್ಣದ ಯಾವುದಾದ್ರು ರೋಸ್ ಹೂವು ಏನಾದರೂ ಸಿಗುತ್ತಲ್ಲ ಅದೆಲ್ಲನೂ ತಂದಿಟ್ಕೊಳ್ಳಿ. ಜೊತೆಗೆ ಬೇವಿನ ಎಲೆನೂ ಸ್ವಲ್ಪ ತಂದಿಟ್ಕೊಳ್ಳಿ. ದೇವ್ರ ಫೋಟೋನ ಒರೆಸುವಾಗ ಈ ರೀತಿಯಲ್ಲಿ ಒರೆಸ್ಬೇಕು. ಕೆಳಗಡೆಯಿಂದ ಮೇಲೆ ಒರೆಸ್ಬಾರ್ದು, ಮೇಲೆಯಿಂದ ಕೆಳಗಡೆ ಈ ರೀತಿಯಲ್ಲಿ ಒರೆಸ್ಬೇಕು. ಜೊತೆಗೆ ಯಾರೂ ಗಜಿಬಿಜಿ ಮಾಡಬೇಡಿ, ಯಾವುದೇ ಫೋಟೋ ಇದ್ರೂ ಇದೇ ಥರ ಒರೆಸಿ, ತುಂಬ ಉತ್ತಮ. ಹಾಗೆ ದೇವ್ರ ಫೋಟೋ, ಇದು ಫೋಟೋ ಅಂದರೆ ಸ್ವಲ್ಪ ಹೀಗೆ ಬಾಗಿರಬೇಕು. ದೇವ್ರ ಫೋಟೋ ಹೀಗೆ ಸ್ಟ್ರೇಟ್ ಇರಬಾರ್ದು, ಸ್ವಲ್ಪ ಈ ರೀತಿಯಲ್ಲಿ ಬಾಗಿರೋ ರೀತಿಯಲ್ಲಿ ದೇವ್ರ ಫೋಟೋನ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ಕಳಶ ಪದ್ಧತಿ ಇದ್ದರೆ, ತುಂಬ ಜನ ಕಳಶನ ಇಡಲ್ಲ, ಒಬ್ಬೊಬ್ಬರಿಗೆ ಅದು ಸೆಟ್ ಆಗಲ್ಲ. ಒಬ್ಬೊಬ್ಬರಿಗೆ ಕಳಶ ಇಡ್ತಾರೆ, ಎಲ್ಲಮ್ಮನ ಕಳಶ ಅಂತ ಹೇಳ್ತಿದ್ರು ಒಬ್ಬರು. ಹಾಗೆ ಯಾವಾಗಲೂ ಮನೆಯಲ್ಲಿ ಕಳಶ ಇಡೋರು ಇರ್ತಾರೆ. ನಮ್ಮ ಮನೇಲೆಲ್ಲ ಇಲ್ಲ ಆ ಪದ್ಧತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಳಶ ಪದ್ಧತಿ ಇದ್ದರೆ ಕಳಶನ ರೆಡಿ ಮಾಡ್ಕೊಳ್ಳಿ. ಓಂ ಶಕ್ತಿ ಕಳಶ ಇಡೋರಾದರೆ ದಯವಿಟ್ಟು ಓಂ ಶಕ್ತಿ ಕಳಶನ ಅದರ ದಾರ ಹಾಗೆ ಬೊಟ್ಟುಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಓಂ ಶಕ್ತಿ ಕಳಶಕ್ಕೆ ಹೀಗೆ 1 2 3 ನೇರ 3 ಬೊಟ್ಟು, ಇಲ್ಲಿ 2 ಬೊಟ್ಟು, ಟೋಟಲಾಗಿ 5 ಬೊಟ್ಟುಗಳನ್ನ ಇಟ್ಕೋಬೇಕು. ಅದು ಕೂಡ ಚಂದನ ಹಾಗೆ ಅರಿಶಿನದಿಂದ ಬೊಟ್ಟನ್ನು ಇಟ್ಬಿಟ್ಟು ಅದರ ಮೇಲೆ ಕುಂಕುಮನ ಇಡಬೇಕು. ಫೋಟೋಗೂ ಅಷ್ಟೇ ಸ್ನೇಹಿತರೆ, ಅದೇ ರೀತಿಯಲ್ಲಿ ಚಂದನ ಹಾಗೆ ಅರಿಶಿನದ ಬೊಟ್ಟನ್ನು ಇಟ್ಕೊಂಡು ಅದರ ಮೇಲೆ ನೀವು ಕುಂಕುಮದ ಬೊಟ್ಟನ್ನು ಇಡಬೇಕು. ಅದೇ ರೀತಿಯಲ್ಲಿ ಅಲಂಕಾರ ಮಾಡ್ಕೊಳ್ಳಿ. ಬೇವಿನ ಎಲೆ, ಕೆಂಪು ಹೂವು, ಹಳದಿ ಬಣ್ಣದ ಹೂವು ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಅರಿಶಿನ ಕುಂಕುಮನೂ ಫಿಲ್ ಮಾಡಿ ಇಟ್ಕೊಳ್ಳಿ. ಚಂದನನ ತಂದಿಟ್ಕೊಳ್ಳಿ. ಮನೆಯಲ್ಲಿ ನಿಮಗೆ ಸಾಧ್ಯ ಆದರೆ ಗೋಮೂತ್ರ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಗೋಮೂತ್ರ ಹಾಕಿದ್ರೆ ಮನೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂದು ತೊಟ್ಟು ಗೋಮೂತ್ರ ಬಿದ್ದರೆ ತುಂಬ ಒಳ್ಳೆಯದು. ಆ ರೀತಿಯಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳಿ.
ಹಾಗೆ ಮನೆಯ ಮುಂದೆ ಹೊಸ್ಲು ಇರುತ್ತಲ್ವ ಅಲ್ಲಿ ಸ್ವಲ್ಪ ಬೇವಿನ ಎಲೆನ ಕಟ್ಬಿಡಿ. ಹೂವಿನ ಜೊತೆಗೆ ಸ್ವಲ್ಪ ಬೇವಿನ ಎಲೆನ ಕಟ್ಬಿಡಿ. ಮಾಲೆ ಹಾಕೋ ದಿನ ಪೂಜೆ ಮಾಡುವಾಗ್ಲೂ ಅಷ್ಟೇ ಪ್ರತಿದಿನ ಸ್ವಲ್ಪ ಬೇವಿನ ಎಲೆನ ತಂದು ಕಟ್ಬಿಡಿ. ಸಿಕ್ಕಿದ್ರೆ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ ಈ ಸೀಸನಲ್ಲಿ, ತಗೊಬಂದು ಅದನ್ನು ಕಟ್ಬಿಡಿ. ಹಾಗೆ ಲಿಂಬೆಹಣ್ಣು ಅಷ್ಟೇ ಸ್ನೇಹಿತರೆ, ಇವಾಗ ಪೂಜೆ ಮಾಡ್ತೀರಾ ಅಂದರೆ ಮನೆ ಬಾಗಿಲಲ್ಲಿ ಒಂದು ಲಿಂಬೆಹಣ್ಣನ್ನು ಕಟ್ ಮಾಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಡ್ತಾರೆ. ನಾನು ಅದನ್ನು ಹೇಳಿದ್ದೀನಿ. 2 ಹೋಳು 2 ಪೀಸನ್ನು ಕೂಡ ಕುಂಕುಮದಿಂದ ಅದ್ದಿ ಇಡ್ಬೋದು. ನಾನು ಇಲ್ಲಿ ಹಾಕ್ತೀನಿ ಸೈಡಲ್ಲಿ. ಆದರೆ ಅಥವಾ ನೀವು ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮನ ಹಚ್ಚಿನೂ 2 ಸೈಡು ಇಡ್ಬೋದು. ಹಾಗೆ ದೇವರಿಗೆ ನೈವೇದ್ಯ, ಇವಾಗ ಮಾಲೆ ಹಾಕಿದಾಗ ದೇವರಿಗೆ ಏನು ನೈವೇದ್ಯ ಇಡಬೇಕು ಓಂ ಶಕ್ತಿ ತಾಯಿಗೆ ಅಂತ ಕೇಳಿದ್ರೆ ನಾನೆಲ್ಲನೂ ಸಾಮಾನ್ಯವಾಗಿ ಮಾಡೋದು ಪೊಂಗಲ್. ಅಂದರೆ ಎಲ್ಲ ದಿನವೂ ನಾವು ಪೊಂಗಲೇ ಮಾಡ್ತೀವಿ. ಪೊಂಗಲಲ್ಲಿ ಸ್ವಲ್ಪ ವಿಧಾನ ಚೇಂಜ್ ಇರುತ್ತೆ ಅಷ್ಟೇ. ಸ್ವಲ್ಪ ದಿನ ಬೆಲ್ಲದ ಪೊಂಗಲು, ಸ್ವಲ್ಪ ದಿನ ಸಕ್ಕರೆ ಪೊಂಗಲ್ ಇಡ್ತೀವಿ. ಅಥವಾ ಬರೀ ಅನ್ನನ ಬೇಯಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೂ ಅದು ಒಂಥರ ಪೊಂಗಲ್ ಅನಿಸ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಮಾಡಿ ಇಡ್ಬೋದು. ಆದರೆ ಸಿಹಿನೇ ಇಡಬೇಕು. ನಿಮ್ಮ ಕೈಲಿ ಆಗಲ್ಲ ಅಂದರೆ, ನಿಮ್ಗೆ ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ಆಗೋದೇ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬೇವಿನ ಎಲೆ ಇಡಿ, ಅಷ್ಟೇ ಸಾಕು ತಾಯಿಗೆ. ಅಥವಾ ಅದು ಆಗಲ್ಲ ಅಂದರೆ 2 ಜೋಡಿ ಬಾಳೆಹಣ್ಣು, ವಿಳ್ಯದೆಲೆ ಹಾಗೆ 2 ಅರಿಶಿನ ಕೊಂಬನ್ನು ಇಡೋದನ್ನು ಮರಿಬಿಡಿ. ಹಾಗೆ ತಾಯಿಗೆ ಕರ್ಪೂರದ ಆರತಿ ಮಾಡಲೇಬೇಕು ಸ್ನೇಹಿತರೆ. ನಾನೇನು ಮರ್ತೋಗ್ತೀನಿ ಅಂತ ಬರೆದಿಟ್ಕೊಂಡಿದ್ದೀನಿ. ಕರ್ಪೂರದ ಆರತಿ ಮುಖ್ಯವಾಗಿ ಮಾಡಲೇಬೇಕು ಪ್ರತಿದಿನ ಮಾಲೆ ಹಾಕಿದ. ಹಾಗೆ ಲಿಂಬೆಹಣ್ಣಿನ ದೃಷ್ಟಿನ ತೆಗೀಬೇಕು. ಲಿಂಬೆಹಣ್ಣನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದರೆ, ಒಂದು ಲಿಂಬೆಹಣ್ಣನ್ನು ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡ್ಕೋಬೇಕು. ಅದರೊಳಗಡೆ ಕುಂಕುಮನ ತುಂಬಬೇಕು. ಒಂದು ಸ್ಪೂನ್ ಸಹಾಯದಿಂದನೋ ಅಥವಾ ಕೈಯಿಂದಲೇ ಅದನ್ನು ಕುಂಕುಮನ ತುಂಬಿಡಿ. ಹಾಗೆ ಅದ್ರ ಮೇಲೆ ದೃಷ್ಟಿ ತೆಗೆಯುವಾಗ ಒಂದು ಲಿಂಬೆಹಣ್ಣಿನ ಮೇಲೆ ಒಂದು ಕರ್ಪೂರ ಹಚ್ಚಿಬಿಟ್ಟು ತಾಯಿಗೆ ನೀವು ಅಳಿಸ್ಬೇಕು. ದೃಷ್ಟಿನ ಯಾವ ರೀತಿ ತೆಗಿತೀವಿ ಆ ರೀತಿ ತೆಗೆದುಬಿಟ್ಟು ಮನೆ ಹೊರಗಡೆ ಆ ಲಿಂಬೆಹಣ್ಣನ್ನು ಹಿಂಡಿಬಿಡಬೇಕು. ಹಿಂಡಿಬಿಟ್ಟು 4 ಪೀಸ್ ಮಾಡಿ 2 ದಿಕ್ಕಿಗೆ 2 ಪೀಸ್ನ ಹಾಕಿಬಿಡಬೇಕು ಬಾಗಿಲದ ಹೊರಗಡೆ. ಹಾಗೆ ಮನೆ ಬಾಗಿಲಲ್ಲಿ ಆ 2 ಲಿಂಬೆಹಣ್ಣಿನ ಪೀಸ್ಗಳನ್ನು ಇಡೋದನ್ನು ಮರಿಬೇಡಿ. ಯಾವುದಂದರೆ ಮಧ್ಯದಲ್ಲಿ ಕಟ್ ಮಾಡಿರುವಂಥ 2 ಲಿಂಬೆಹಣ್ಣು, ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮ ಹಚ್ಬೋದು ಅಥವಾ 2ಕ್ಕೂ ಕುಂಕುಮ ಹಚ್ಚಿ ಇಡ್ಬೋದು. ಆ ರೀತಿಯಲ್ಲಿ ಇಡೋದನ್ನು ಮರಿಬೇಡಿ. ಹಾಗೆ ಮನೆ ಹೊರಗಡೆ ಒಂದು ಕರ್ಪೂರನ ಬೆಳಗಿ, ಮನೆ ಹೊಸಲು ಅಂತೀವಲ್ಲ ಅಲ್ಲಿ ಒಂದು ಕರ್ಪೂರನ ಬೆಳಗ್ಬಿಟ್ಟು ತಾಯಿಯನ್ನು ಸ್ಮರಣೆ ಮಾಡುವಂಥದ್ದು. ಮನೆ ಒಳಗಡೆ ಬಂದರೆ ತಾಯಿಗೆ ಮೊದಲು ಅಗರಬತ್ತಿ ಕಡ್ಡಿನ ಹಚ್ಬಿಟ್ಟು ಆಮೇಲೆ ಕರ್ಪೂರದ ಆರತಿಯನ್ನು ಮಾಡಿ ಲಿಂಬೆಹಣ್ಣಿನ ದೃಷ್ಟಿ ತೆಗೆಯೋದನ್ನು ಮರಿಬಿಡಿ. ಇದಿಷ್ಟು ತಾಯಿಗೆ ಮುಖ್ಯವಾಗಿ ನೀವು ಮಾಲೆ ಹಾಕಿರೋ ಟೈಮಲ್ಲಿ ಮಾಡಬೇಕಾಗಿರುವಂಥ ಪೂಜೆ. ಸ್ವಲ್ಪ ಆದರೆ ನಿಮ್ಮಿಂದ ಆದರೆ ಸ್ವೀಟ್ ಪೊಂಗಲು ಏನಾದರೂ ಇಡ್ಬೋದು. ಆಗೋದೇ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಬೇವಿನ ಎಲೆ ಇಡ್ಬೋದು. ಅದು ಕೂಡ ಆಗಲ್ಲ ಅಂದರೆ 2 ವಿಳ್ಯದೆಲೆ, 2 ಜೋಡಿ ಬಾಳೆಹಣ್ಣು, ಜೊತೆಗೆ 2 ಅರಿಶಿಣದ ಕೊಂಬು, ಇಷ್ಟು ಇಟ್ಟರು ಸಾಕು. ಈ ರೀತಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡುವಂಥದ್ದು, ಸರಳವಾಗಿ ಮಾಡುವಂಥ ಪೂಜೆನ ಹೇಳ್ತಾ ಇದ್ದೀನಿ. ನೀವೇನಾದರೂ ಮನೆಯಲ್ಲಿ ಮುತ್ತೈದೆ ಪೂಜೆ ಮಾಡ್ತೀರಾ, ಅನ್ನದಾನ ಮಾಡ್ತೀರಾ ಅಂದರೆ ಅದಕ್ಕೆ ಬೇರೆ ಪದ್ಧತಿನೇ ಇದೆ. ಅದಕ್ಕೆ ನಿಮ್ಮ ಗುರುಶಕ್ತಿಗಳನ್ನು ಕರೆದು ಹೊಸದಾಗಿ ಕಳಶನ ಸ್ಥಾಪನೆ ಮಾಡಬೇಕಾಗತ್ತೆ. ಅದು ಓಂ ಶಕ್ತಿ ಕಳಶ. ಅದಕ್ಕೆ ದಾರನ ಸುತ್ತುತ್ತಾರೆ. 3 ಎಳೆ ದಾರನ ಅರಿಶಿನ ನೀರಲ್ಲಿ ಅದ್ದಿಬಿಟ್ಟು ಆ ದಾರನ ಸುತ್ತುತ್ತಾರೆ. ಹಾಗೆ ಆ ಕಳಶದ ಒಳಗಡೆ ತುಂಬ ಏನೋ ಕಾಯಿನ್ ಇರ್ಬೋದು, ಅರಿಶಿನ ಕೊಂಬು ಇರ್ಬೋದು, ಅದೆಲ್ಲನೂ ಹಾಕ್ತಾರೆ. ಅರಿಶಿನ ನೀರನ್ನು ಮಾಡ್ತಾರೆ ಕಳಶಕ್ಕೆ. ಹಾಗೆ ತೆಂಗಿನಕಾಯಿಗೆ ಅರಿಶಿನ ಲೇಪಿಸ್ಬಿಟ್ಟು ಅದಕ್ಕೆ ಬೊಟ್ಟನ್ನು ಇಡ್ತಾರೆ. ಆ ಬೊಟ್ಟು ತುಂಬ ಅಲಂಕಾರದಲ್ಲಿ, ಆ ಬೊಟ್ಟಷ್ಟು ಅಲಂಕಾರ ಯಾವುದೂ ಇರಲ್ಲ. ನೀವು ಸಾಮಾನ್ಯವಾಗಿ ಈ ಪೂಜಾ ಮಂಡಳಿಗಳಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ತೆಂಗಿನಕಾಯಿ ಮೇಲೆ ಆ ಬೊಟ್ಟಿಕ್ಕಿರ್ತಾರಲ್ಲ, ಅದು ತುಂಬ ಸುಂದರ ಅಂದರೆ ಅದೆಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಸ್ನೇಹಿತರೆ. ಅದು ನೋಡೋಕ್ಕೆ 2 ಕಣ್ಣು ಸಾಲದು. ನನಗಂತೂ ತುಂಬ ಖುಷಿ. ಆ ಥರ ಬೊಟ್ಟು ನಾವು ಮನೇಲಿ ಇಡಬೇಕಂದ್ರೆ ಅದು ಕೂತ್ಕೊಳ್ಳೋದೇ ಇಲ್ಲ. ಅಷ್ಟೇ ಸುಲಭವಾಗಿ ಅದು ಫೋಟೋಗಳಲ್ಲಿ ಕೂತ್ಕೊಳ್ಳೋಲ್ಲ. ಓಂ ಶಕ್ತಿ ತಾಯಿ ಫೋಟೋಗೆ ಮಾತ್ರ ಅದು ನೀಟಾಗಿ ಸೆಟ್ ಆಗೋದು. ಆ ರೀತಿಯಲ್ಲಿ ಮಾಡಿಟ್ಕೊಳ್ಳಿ. ಹಾಗೆ ತಾಯಿಯ ಮೂಲ ಮಂತ್ರನ ಪ್ರಾರ್ಥನೆ ಮಾಡೋದನ್ನು ಮರಿಬೇಡಿ. ಅದು ಯಾವುದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅಕಸ್ಮಾತ್ ಅದು ಗೊತ್ತಿಲ್ಲ ಅಂದರೆ ತಾಯಿಯನ್ನು ಕರೆಯೋದನ್ನು ಮರಿಬೇಡಿ. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ, ಆ ಥರ ತಾಯಿಯ ಒಂದು ಮಂತ್ರನ ಹೇಳೋದನ್ನು ಮರಿಬೇಡಿ. ತಾಯಿಯ ಮೂಲ ಮಂತ್ರ ಯಾವುದು ಅನ್ನೋದನ್ನು ನಾನು ಸಪ್ರೇಟಾಗಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ.
ಹಾಗೆ ನಿಮ್ಮ ಕೋರಿಕೆ, ನೀವು ಯಾವ್ದಾದ್ರು ಒಂದು ಉದ್ದೇಶ ಇಟ್ಟಿನೇ ತಾಯಿಗೆ ಮಾಲೆ ಹಾಕಿರ್ತೀರ, ಇರುಮುಡಿನ ಕಟ್ಟಿರ್ತೀರ, ತಾಯಿಗೆ ಮಂಡಿಗಾಲು ಊರಿ ತಾಯಿನ ನೆನೆಸ್ಕೊಂಡು ಮನೆಯಲ್ಲಿ ಅದನ್ನು ಬೇಡ್ಕೊಳ್ಳಿ. ನಿಮ್ಮ ಆಸೆ ಏನಿದೆ, ಕೋರಿಕೆ ಇದೆಯಲ್ಲ ಅದನ್ನು ಬೇಡ್ಕೊಳ್ಳೋದನ್ನು ಮರಿಬೇಡಿ. ಅದು ಯಾವುದೇ ರೀತಿಯಲ್ಲಿರ್ಬೋದು. ಒಳಿತು ಅನ್ನೋದು ಜಗತ್ತಿನ ಒಳಿತಿಗೂ ಇರ್ಬೋದು ಅಥವಾ ನಿಮ್ಮ ಮನೆಯವರ ಒಳಿತಿಗಾಗಿಯೂ ಇರ್ಬೋದು. ಎಲ್ಲದನ್ನು ಮರಿಬೇಡಿ. ಇದಿಷ್ಟು ಇವತ್ತು ಹೇಳಬೇಕಾಗಿರೋದು. ಸಿಂಪಲ್ಲಾಗಿ ತಾಯಿಯ ಮನೆಯಲ್ಲಿ ಪೂಜೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸಿದ್ದೀನಿ. ನೀವೇನಾದರೂ ಇದಕ್ಕೆ ಮೇಲೆ ಅನ್ನದಾನ ಎಲ್ಲ ಮಾಡ್ತೀರಾ ಅಂದರೆ ಅದು ನಿಮ್ಮಿಷ್ಟ. ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ಫಸ್ಟ್ ವರ್ಷ ಮಾಲೆ ಹಾಕಿದವರು ಅನ್ನದಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಕೈಲಿ ಆದಷ್ಟು 5 ಜನಕ್ಕೋ, 3 ಜನಕ್ಕೋ, 10 ಜನಕ್ಕೋ, 15 ಜನಕ್ಕೋ, ನಿಮ್ಮ ಇಷ್ಟ ಎಷ್ಟು ಜನಕ್ಕಾದ್ರೂ ಕರೆದು ಅನ್ನದಾನ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ, ನಮಸ್ಕಾರ.